ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಸೊ ಬೆಳಿಗ್ಗೆನೇ ಒಂದಷ್ಟು ಆರ್ಡರ್ಸ್ ಇದೆ, ಒಂದು ಮೂರು ಲೊಕೇಶನ್ಗೆ ಆರ್ಡರ್ಸ್ ಇದೆ. ಸೊ ಲೈಕ್ 10 15 ಶಾವಿಗೆ ಹಾಗೆ. ಸೊ ಅದನ್ನು ಕೊಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ, ಎಲ್ಲ ರೆಡಿ ಆಗಿದೆ, ನಮ್ಮಮ್ಮ ರೆಡಿ ಮಾಡಿದ್ದಾರೆ. ನಾನೀಗ ಅದನ್ನೆಲ್ಲ ಪಾರ್ಸಲ್ ಮಾಡಬೇಕು, ಬಾಕ್ಸಲ್ಲಿ ಹಾಕಿಟ್ಟು ಎಲ್ಲಿಗೆ ಕೊಡ್ತೀವಿ, ಹೇಗೆ ಕೊಡ್ತೀವಿ ಅಂತ ನೋಡೋಣ ಬನ್ನಿ. ಅಷ್ಟು ಶಾವಿಗೆ ರೆಡಿ ಇದೆ, ಎಲ್ಲ ತಟ್ಟೆಲಿ ಮಾಡಿದ್ದೀವಿ ಇವತ್ತು. ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಪಾರ್ಸಲ್ ಮಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಎಳ್ಳು ಸುಸ್ಲು ಇದೆ ಇಲ್ಲಿ, ಕಾಯಿ ಹಾಲು. ಸೊ ಬಾಕ್ಸ್ಗಳಿಲ್ಲಿದೆ, ಇದಕ್ಕೆ ಪ್ಯಾಕ್ ಮಾಡುವ ಬನ್ನಿ. ಇದಕ್ಕೆ 10 ಹಾಕು, ಇದಕ್ಕೆ 10, ಅದಕ್ಕೆ 10 ಆ್ಯಂಡ್ ಇನ್ನೊಂದಕ್ಕೆ 10. ಸೊ ಒಟ್ಟು 3. ತೊಗೊಂಡೋಗಪ್ಪ. ಸೊ ಎಸ್, ಇದಿಷ್ಟು ರೆಡಿ ಇದೆ. ಓಕೆ, ಲೆಟ್ಸ್ ಗೋ. ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾರೆ, ರಪ್ಪ ಅಂತ ಹೋಗಿ ಕೊಟ್ಬಿಟ್ಟು ಬರೋಣ. ಇನ್ನೊಂದಷ್ಟು ಆರ್ಡರ್ಸ್ ಇದೆ, ಸೊ ಅದನ್ನು ಡೆಲಿವರಿ ಮಾಡಬೇಕು. ಫಸ್ಟ್ ಆರ್ಡರ್ ಬಂತು, ಗೇಟ್ ಓಪನ್ ಮಾಡಿ ಒಳಗಡೆ ಲೆಟ್ಸ್ ಗೋ ಮಾಡುವ. ಸೆಕೆಂಡ್ ಫ್ಲೋರಿಗೆ ಹೋಗಿ ಕೊಟ್ಟು ಬರುವುದು. ಓಕೆ, ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ, ಅವರಿಗೆ ಬಾಕ್ಸ್ ಕೊಟ್ಟಿದ್ದೀನಿ. ಸೊ ಅವರು ನಮ್ಮ ಬಾಕ್ಸ್ನ ರಿಪ್ಲೇಸ್ ಮಾಡ್ತಾರೆ. ಓಕೆ, ಬಾಕ್ಸು ವಾಪಸ್ ಸಿಕ್ಕಾಗಿದೆ. ಸೊ ಇವಾಗ ಸೀದಾ ನೆಕ್ಸ್ಟು ಡೆಲಿವರಿಗೆ ಹೋಗುವ ಬನ್ನಿ. ದೇರ್ ಇಸ್ ಅನದರ್ ಡೆಲಿವರಿ. ಸೊ ಇದನ್ನು ಮುಗಿಸಿ ನೆಕ್ಸ್ಟ್ ಡೆಲಿವರಿಗೆ ಹೋಗುವ. ಥ್ಯಾಂಕ್ ಯು ಮ್ಯಾಮ್. ವಾಪಸ್ ಕೊಡಿ. ಸೊ ಬಾಕ್ಸ್ ವಾಪಸ್ ಬಂದಿದೆ. ಆ್ಯಂಡ್ ಇನ್ನೊಬ್ಬರು ಕಸ್ಟಮರ್ಗೆ ಒಂದು ಡೆಲಿವರಿ ಕೊಡಬೇಕು, ಆ್ಯಂಡ್ ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಸೊ ನೋಡೋಣ. ಮೇಡಮ್ ಫೈನಲಿ ಕಾಲ್ ಪಿಕ್ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇದು ಪಾತ್ರೆ ವಾಪಸ್ ಕೊಡ್ತೀರಾ? ಇಲ್ಲಿ ವೆಯ್ಟ್ ಮಾಡ್ತೀನಿ. ಯಾ, ಥ್ಯಾಂಕ್ ಯು. ಸೊ ಪಾತ್ರೆ ಕೊಟ್ಟಿದ್ದೀವಿ, ಸೊ ವಾಪಸ್ ಬರುತ್ತೆ. ಕಸ್ಟಮರಿಗೆ ಡೆಲಿವರಿ ಆಗಿದೆ, ಅವ್ರ ಪಾತ್ರೆ ವಾಪಸ್ ಕೊಡ್ತಾರೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಯಾರಿಗಾದರೂ ರುಚಿಯಾದ ಶಾವಿಗೆ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನನಗೆ ಪರ್ಸ್ನಲ್ ಮೆಸೇಜಸ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಆ್ಯಂಡ್ ನಿಮ್ಮ ಬೇಡಿಕೆಗಳನ್ನ ನಾನು ತಲುಪಿಸ್ತೇನೆ. ನಿಮಗೆ ಹುರಿ ಹಿಟ್ಟು, ಅಕ್ಕಿ ಹುರಿ ಹಿಟ್ಟು, ರಾಗಿ ಹುರಿ ಹಿಟ್ಟು, ಶಾವಿಗೆ, ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ ಏನು ಬೇಕಿದೋ ನಮ್ಮನ್ನು ಕೇಳಿ, ನಾವು ನಿಮಗೆ ತಲುಪಿಸ್ತೇವೆ. ಇದನ್ನು ಹೇಳ್ತಾ ಇವತ್ತಿನ ನನ್ನ ಬ್ಯೂಟಿಫುಲ್ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್.